ಫಾಲ್. ಇದನ್ನ ಇಂಗ್ಲಿಷ್ ಅಲ್ಲಿ ವೆಟ್ ಡ್ರೀಮ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಸ್ವಪ್ನ ಸ್ಖಲನ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ನೈಟ್ ಫಾಲ್ ಅಂದ್ರೆ ಏನಪ್ಪಾ ಅಂತ ನೋಡೋದಾದ್ರೆ, ಒಬ್ಬ ಪುರುಷ ಹುಡುಗ ನಿದ್ರೆ ಮಾಡುವಂತ ಟೈಮಲ್ಲಿ ಆತನಿಗೆ ಗೊತ್ತಿಲ್ಲದೆ ವೀರ್ಯಸ್ಖಲನ ಆಗುವಂತದ್ದು, ಅಂದ್ರೆ ಔಟ್ ಆಗಿರುವಂತದ್ದು. ಆತನ ಇನ್ನೇರ್ ವೇರ್ ಅಲ್ಲಿ ಆತನಿಗೆ ಗೊತ್ತಿಲ್ಲದೆ ಔಟ್ ಆಗಿರುವಂತದ್ದನ್ನ ಕನ್ನಡದಲ್ಲಿ ಸ್ವಪ್ನ ಸ್ಖಲನ ಅಂತ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ವೆಟ್ ಡ್ರೀಮ್ ಅಂತಾರೆ. ಸೊ ಇದು ಯಾರಿಗಾಗುತ್ತೆ ನೀವು ಕೇಳ್ತಿರೋಂಥ ಕ್ವಶನ್ ಅಲ್ವಾ. ಸೊ ಇದು ಯಾರಿಗಾಗುತ್ತಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಗಂಡಸರಿಗೆ ಹಾಗೆ ಆಗುತ್ತೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಇದು ಅಂತ ನೋಡೋದಾದ್ರೆ, ಯಾವಾಗ ಒಬ್ಬ ಹುಡುಗ ತನ್ನ ಹದಿಹರಿಯಕ್ಕೆ ಕಾಲಿಡ್ತಾನೆ, ಅಂದ್ರೆ ಚಿಕ್ಕ ಏಜ್ ಇಂದ ಯಾವಾಗ ಅವನು ಒಂದು 18-19ಕ್ಕೆ ಕಾಲಿಡ್ತಾನೆ, ಸೊ ಅಂತ ಟೈಮಿಂದ ಹಿಡಿದು ಯಾವ ಏಜ್ ಅಲ್ಲಿ ಬೇಕಾದ್ರೂ ಇದು ಆಗ್ಬಹುದು. ಇದಕ್ಕೆ ಏಜ್ ಲಿಮಿಟ್ ಅಂತ ಏನಿರೋದಿಲ್ಲ. ಸೊ ಯಾವ ಏಜ್ ಅಲ್ಲಿ ಬೇಕಾದ್ರೂ ಇದು ಆಗುತ್ತೆ. ಹಾಗಿದ್ರೆ ಯಾರಿಗೆ ಜಾಸ್ತಿ ಆಗುತ್ತೆ, ಯಾರಿಗೆ ಕಮ್ಮಿ ಆಗುತ್ತೆ ಅಂತ ನೋಡೋದಾದ್ರೆ, ಯಾರು ಈ 30 ಒಳಗಡೆ ಇರ್ತೀರಾ, ಅಂದ್ರೆ ಎಬೋ ಯಾವಾಗ ನೀವು ಹದಿಹರಿಗೆ ಕಾಲಿಡ್ತೀರಾ ಅಲ್ಲಿಂದ 30 ಒಳಗಡೆ ಯಾರು ಇರ್ತೀರಾ, ಸೊ ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಏಜ್ ಆಗಿರೋರಿಗೆ ಸ್ವಲ್ಪ ಕಮ್ಮಿ ಆಗ್ಬೋದು. ಬಟ್ ಆಲ್ಮೋಸ್ಟ್ ಎಲ್ಲಾ ಗಂಡಸರಿಗೂ ಈ ನೈಟ್ ಫಾಲ್ ಅನ್ನುವಂಥದ್ದು ಹಾಗೆ ಆಗುತ್ತೆ. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ, ಇದು ಎಷ್ಟು ಸಲ ಆಗೋದು ಒಳ್ಳೇದು ಅಂತ ನೋಡೋದಾದ್ರೆ, ಮಂತ್ಲಿ ಈಗ ಇನ್ ಕೇಸ್ ಮದ್ವೆ ಆಗಿರೋರಾದ್ರೆ ಅವರು ರೆಗ್ಯುಲರ್ ಆಗಿ ಸೆಕ್ಸ್ ಮಾಡ್ತಾ ಇರ್ತಾರೆ. ಸೊ ಅಂತವ್ರಿಗೆ ಏನಾಗುತ್ತೆ ಅಂದ್ರೆ ಮೇ ಬಿ 1 or 2 ಟೈಮ್ಸ್ ಅಷ್ಟೇ ಆಗೋದು ಮದ್ವೆ ಆಗಿರೋರಿಗೆ ನಾನು ಹೇಳ್ತಾ ಇರೋಂಥದ್ದು. ಇನ್ನ ಯಾರು ಅನ್ಮ್ಯಾರಿಡ್ ಇರ್ತೀರಾ ಅಲ್ವಾ, ಸೊ ಅನ್ಮ್ಯಾರಿಡ್ ಗಳಿಗೆ ಏನಾಗುತ್ತಪ್ಪ ಅಂದ್ರೆ, ನೀವು ಈ ಬ್ಲೂ ಫಿಲಮ್ ನೋಡುವಂಥದ್ದು ಇಲ್ಲ ಬೇರೆ ಹುಡುಗಿಯರ ಬಗ್ಗೆ ಕಲ್ಪನೆ ಮಾಡ್ಕೊಂಡು ಮಲ್ಗೋವಂತ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಗೆ ಮಂತ್ಲಿ ಒಂದು 3 to 4 ಟೈಮ್ಸ್ ಆಗುವಂಥದ್ದು ಅದು ನಾರ್ಮಲ್. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಯಾರು ಈ ಮಲಗುವಂತ ಟೈಮಲ್ಲಿ ಬ್ಲೂ ಫಿಲಮ್ ಜಾಸ್ತಿ ನೋಡ್ತೀರಲ್ವಾ, ಸೊ ಅವರಿಗೆ ಹುಡುಗರಿಗೆ ಇದು ಕಾಮನ್ ಆಗಿ ಹಾಗೆ ಆಗುತ್ತೆ. ನೀವೆಲ್ಲ ಕೇಳ್ತಿರೋದೇನಂದ್ರೆ, ಇದು ಕಾಯಿಲೆನಾ, ಇದರಿಂದ ಸ್ಪರ್ಮ್ ನಮ್ಗೆ ಕಮ್ಮಿ ಆಗುತ್ತಾ ಅಂತ. 100% ಇದು ಯಾವುದೇ ರೀತಿ ಕಾಯಿಲೆ ಅಲ್ಲ. ಪ್ರತಿಯೊಬ್ಬ ಗಂಡಸಿನ ದೇಹದಲ್ಲೂ ಈ ಬದಲಾವಣೆ ಆಗ್ತಾನೆ ಇರುತ್ತೆ. ಬದಲಾವಣೆ ಅಲ್ಲ, ವೀರ್ಯಸ್ಖಲನ ಆಗ್ತಾನೆ ಇರುತ್ತೆ ಗೊತ್ತಿಲ್ಲದೆ. ಸೊ ಅದು ಯಾವಾಗ ನಾರ್ಮಲ್ ಅಂದ್ರೆ, ಮಂತ್ಲಿ 3 to 4 ಟೈಮ್ಸ್ ಆಗುವಂಥದ್ದು ನಾರ್ಮಲೇನೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೊಂದು ಲಾಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಇದು ಎಲ್ಲಿವರೆಗೂ ಯಾವ ಏಜ್ ವರೆಗೂ ಆಗುತ್ತೆ ಅಂತ ನಿಮಗೆ ತಿಳಿಸ್ಬೇಕು ಅನ್ನೋಂಗಿದ್ರೆ, ಏಜ್ ಲಿಮಿಟ್ ಅಂತ ಏನಿಲ್ಲ. ವಯಸ್ಸಾದವ್ರಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ, ಇನ್ನು ಆಲ್ಮೋಸ್ಟ್ ಎಲ್ಲರಿಗೂ ಆಗುತ್ತೆ. ಮದ್ವೆ ಆಗದೆ ಇರೋರು ಅಂದ್ರೆ ಈ ಹುಡುಗರು ಏನಿರ್ತೀರಲ್ವಾ, ಯಾಕೆ ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ರೆ, ನೀವು ಯಾರ ಜೊತೆನೂ ಸೆಕ್ಸ್ ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ, ವೀರ್ಯ ಒಳಗಡೆ ಇದ್ದು ಅದು ಓವರ್ ಆಗಿ ಸ್ಟಾಕ್ ಅಂದ್ರೆ ಅಲ್ಲೇ ಶೇಖರಣೆ ಆಗಿರುತ್ತೆ ಅಲ್ವಾ, ಸೊ ಅದು ಓವರ್ಲೋಡ್ ಆಗಿ ನಿಮ್ಗೆ ಗೊತ್ತಿಲ್ಲದೆ ಅದು ಹೊರಗಡೆ ಬಂದೇ ಬರುತ್ತೆ. ಬಟ್ ನೀವೆಲ್ಲ ತಿಳ್ಕೊಂಡಿರೋಂಗೆ ಇದು ನೈಟ್ ಟೈಮ್ ಮಾತ್ರ ಆಗೋದಿಲ್ಲ. ಇನ್ ಕೇಸ್ ಏನಾದ್ರೂ ಲಾಂಗ್ ಟೈಮ್ ಅಲ್ಲಿ ನಿಮ್ಮ ವೀರ್ಯ ಹೊರಗಡೆ ಬಂದಿಲ್ಲ, ನೀವು ಸೆಕ್ಸ್ ಮಾಡಿಲ್ಲ ಇಲ್ಲ ಮ್ಯಾಸ್ಟರ್ಬೇಷನ್ ಮಾಡಿಲ್ಲ ಅಂದ್ರೆ, ನೀವು ಡೇ ಟೈಮ್ ಮಲಗಿದ್ರು ಸಹ ನಿಮ್ಗೆ ಗೊತ್ತಿಲ್ಲದೆ ವೀರ್ಯಸ್ಖಲನ ಆಗಿರುತ್ತೆ. ಸೊ ನಿಮ್ಮೆಲ್ಲಾ ಕ್ವಶನ್ಗಳಿಗೂ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಆನ್ಸರ್ ಸಿಕ್ಕಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲೂ ನೀವು ನನ್ನನ್ನು ಫಾಲೋ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಅಡ್ವಾನ್ಸ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು.